ನಡೆದಿರ್ತಕ್ಕಂತ ಘಟನೆ ಅತ್ಯಂತ ಅಪಾಯಕಾರಿ. ನಾನು ಆ ಗಾಯಾಳು ಶಿವು ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ದೀನಿ ಅನ್ನುವಂಥದ್ದು. ಆತನ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಅಂತ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಆರೋಗ್ಯ ವಿಚಾರಿಸಿದ್ದೀನಿ, ಗಾಯಾಳು ಶಿವುನ ಭೇಟಿಯಾಗಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸರ್ಕಾರ ಚಿಕಿತ್ಸೆಯ ಖರ್ಚು ವೆಚ್ಚ ಭರಿಸುತ್ತೆ ಅಂತ. ಇನ್ನು ಮೃತನ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ನೌಕರಿ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಜೊತೆಗೂ ಕೂಡ ವಿಶೇಷ ಪರಿಹಾರದ ಕುರಿತು ಮಾತನಾಡಿದ್ದೀನಿ ಅಂತ. ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಕೂಡ ಪರಿಹಾರ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ದುಷ್ಕರ್ಮಿಗಳನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು, ಖಂಡ್ರೆ ಸಾಹೇಬ್ರೆ, ಯಾಕೆ ಇಂಥ ದುಷ್ಕೃತ್ಯ ಆಗೋದಕ್ಕೆ ಬಿಟ್ರಿ? ಲಾ ಅಂಡ್ ಆರ್ಡರ್ ಯಾಕೆ ಸಡಿಲ ಆಗಿದೆ ಬೀದರ್ನಲ್ಲಿ? ಜನ ಭಯ ಪಡ್ತಾ ಇದ್ದಾರೆ, ರಕ್ಷಣೆ ಇದೆಯಾ ಇಲ್ವಾ ಅಂತ. ಯಾಕಿಂಥ ದರೋಡೆ, ಹಗಲು ದರೋಡೆ ಆಗೋಕ್ಕೆ ಸಾಧ್ಯ ಆಯ್ತು? ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಅವರಿಗೆ ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಮತ್ತು ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ, ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವರಿಗೆ ಈಗ ನಾನು ಬೆಮಳ್ಕೆಳೆಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು 2 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ರಹೀಂ ಖಾನ್ ಅವರು ಹೋಗ್ತಾ ಇದ್ದೇವೆ. ಮತ್ತು ಸರ್ಕಾರದ ವತಿಯಿಂದ, ಈ ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವ್ರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವ್ರಿಗೆ ಅತ್ಯಂತ ಕಠಿಣವಾದಂಥ ಒಂದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದ್ದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದ್ದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಘಟನಾ ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಭೇಟಿ ಕೊಟ್ಟರು. ಸೊ ಏನೆಲ್ಲ ಇದೆ ಈಗ ಅಲ್ಲಿ ಪರಿಸ್ಥಿತಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಆ ಘಟನಾ ಸ್ಥಳದಿಂದ. ಓಂ ಪ್ರಕಾಶ್, ಇಂಥದ್ದೊಂದು ಘಟನೆ ನಡೆದಾಗ ಬೀದರ್ನ ಜನ ಖಂಡಿತವಾಗ್ಲೂ ಬೆಚ್ಚ ಬಿದ್ದಿದ್ದಾರೆ. ಹಾಗಲೇ ATMಗೆ ಹಾಕ್ತಾ ಇದ್ದಂತ ದುಡ್ಡನ್ನ ಇದ್ದಕ್ಕಿದ್ದಂಗೆ ಎತ್ತಾಕೊಂಡು ಒಬ್ಬನ್ ಸಾಯಿಸಿ ಗಾಡಿಯಲ್ಲಿ ತಗೊಂಡು ಹೋಗ್ತಾರೆ ದುಡ್ಡು ಅಂತಂದ್ರೆ ಎಂಥ ಇದು ಹಗಲ್ ದಾರೋಡೆ ಅಂತಂದ್ರೆ ಇದನ್ನೇ ಹೇಳೋದು, ಇಂಥದಕ್ಕೆ ಹಗಲ್ ದಾರೋಡೆ ಅಂತ ಹೇಳುವಂಥದ್ದು. ಸೊ ಕಾನೂನು ಎಲ್ಲಿದೆ, ಭಯಾನೇ ಇಲ್ವಾ ಅಂತ ಜನಕ್ಕೆ ಪ್ರಶ್ನೆ ಎದ್ದಿದೆ. ಈಗ ಬೀದರ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಘಟನಾ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ಈಗಲಾದ್ರೂ ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಸ್ಟ್ರಿಕ್ಟ್ ಆಗಿದೆಯಾ? ಏನಿದೆ ನಿಮ್ಮ ಹತ್ರ ಅಪ್ಡೇಟ್? ಶ್ರೀಲಕ್ಷ್ಮಿ, ಬೀದರ್ನಲ್ಲಿ ATM ಸಿಬ್ಬಂದಿಯನ್ನ ಹತ್ಯೆ ಮಾಡಿ 93 ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆ ನಡೆದು 25 ಗಂಟೆಗಳಾದರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಮತ್ತೊಂದು ಕಡೆ ಇಂಥ ಒಂದು ಘಟನೆಯಿಂದ ಬೀದರ್ ಜಿಲ್ಲೆ ಅಕ್ಷರಶಃ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂತಂದ್ರೆ ಏಕಾಏಕಿಯಾಗಿ ಅದು ಹಾಡುವಾಗಲೇ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು. ಗುಂಡಿನ ಸುರಿಮಳೆ ನಡೆದು ಏನು 93 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿರುವಂತಹ ಘಟನೆಯಿಂದ ಅಕ್ಷರಶಃ ಬೀದರ್ ಜನರು ಏನು ಭಯಭೀತರಾಗಿರುವಂಥದ್ದು. ಇವತ್ತು ಆ ಒಂದು ಘಟನಾ ಸ್ಥಳ ಏನಿದೆ, SBI ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದಿರುವಂತಹ ಘಟನಾ ಸ್ಥಳಕ್ಕೆ ಬೀದರ್ನ 2 ಸಚಿವರು ಕೂಡ ಬಂದು ಭೇಟಿ ನೀಡಿರುವಂಥದ್ದು. ಬೀದರ್ ಉಸ್ತುವಾರಿ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆ ಜೊತೆಗೆ ಸಚಿವ ರಹೀಂ ಖಾನ್ ಇಬ್ರು ಕೂಡ ಬಂದು ಇಲ್ಲಿ ಭೇಟಿಯನ್ನ ನೀಡಿ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ಘಟನೆಯಲ್ಲಿ ಓರ್ವ ಸಿಬ್ಬಂದಿ ಏನು CMS ಸಿಬ್ಬಂದಿ ಏನು ಈಗಾಗಲೇ ಏನು ಗಾಯಗೊಂಡು ಹೈದರಾಬಾದ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅವರ ಆರೋಗ್ಯ ಕೂಡ ವಿಚಾರಿಸಿರುವಂತಹ ಈಶ್ವರ್ ಖಂಡ್ರೆ ಅವರು. ಮತ್ತೊಂದು ಕಡೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದಂತ ಗಿರಿ ವೆಂಕಟೇಶ್ ಅವರ ಕುಟುಂಬಕ್ಕೂ ಭೇಟಿ ನೀಡಿ ಸಾಂತ್ವನ ಹೇಳಿರುವಂಥದ್ದು. ಮತ್ತೊಂದು ಕಡೆ ಅವರ ಕುಟುಂಬಕ್ಕೆ ಬೇಕಾದಂತ ಏನು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದ ಮಾಡ್ತೇವೆ ಅನ್ನುವಂಥ ಕೂಡ ಮಾತನ್ನ ಹೇಳಿರುವಂಥದ್ದು. ಇನ್ನು ಈಶ್ವರ್ ಖಂಡ್ರೆ ಸಚಿವ ರಹೀಂ ಖಾನ್ ಇಲ್ಲಿ ಸ್ಥಳ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ADGP ಕ್ರೈಮ್ ಅವರು ಹರಿಶೇಖರ್ನ ಅವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಇಡೀ ಘಟನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಓಂ ಪ್ರಕಾಶ್, ADGP ಮಾತನಾಡ್ತಾ ಇದ್ದಾರೆ. ಬೀದರ್ನಲ್ಲಿ ನಡೆದಿರ್ತಕ್ಕಂತ ಘಟನೆ ಅತ್ಯಂತ ಅಪಾಯಕಾರಿ. ನಾನು ಆ ಗಾಯಾಳು ಶಿವು ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ದೀನಿ ಅನ್ನುವಂಥದ್ದು. ಆತನ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಅಂತ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಆರೋಗ್ಯ ವಿಚಾರಿಸಿದ್ದೀನಿ, ಗಾಯಾಳು ಶಿವುನ ಭೇಟಿಯಾಗಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ.
ಸರ್ಕಾರ ಚಿಕಿತ್ಸೆಯ ಖರ್ಚು ವೆಚ್ಚ ಭರಿಸುತ್ತೆ ಅಂತ. ಇನ್ನು ಮೃತನ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ನೌಕರಿ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಜೊತೆಗೂ ಕೂಡ ವಿಶೇಷ ಪರಿಹಾರದ ಕುರಿತು ಮಾತನಾಡಿದ್ದೀನಿ ಅಂತ. ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಕೂಡ ಪರಿಹಾರ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ದುಷ್ಕರ್ಮಿಗಳನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು, ಖಂಡ್ರೆ ಸಾಹೇಬ್ರೆ, ಯಾಕೆ ಇಂಥ ದುಷ್ಕೃತ್ಯ ಆಗೋದಕ್ಕೆ ಬಿಟ್ರಿ? ಲಾ ಅಂಡ್ ಆರ್ಡರ್ ಯಾಕೆ ಸಡಿಲ ಆಗಿದೆ ಬೀದರ್ನಲ್ಲಿ? ಜನ ಭಯ ಪಡ್ತಾ ಇದ್ದಾರೆ, ರಕ್ಷಣೆ ಇದೆಯಾ ಇಲ್ವಾ ಅಂತ. ಯಾಕಿಂಥ ದರೋಡೆ, ಹಗಲು ದರೋಡೆ ಆಗೋಕ್ಕೆ ಸಾಧ್ಯ ಆಯ್ತು? ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಅವರಿಗೆ ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಮತ್ತೆ ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ, ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವರಿಗೆ ಈಗ ನಾನು ಬೆಮಳ್ಕೆಳೆಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು 2 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ರಹೀಂ ಖಾನ್ ಅವರು ಹೋಗ್ತಾ ಇದ್ದೇವೆ. ಮತ್ತು ಸರ್ಕಾರದ ವತಿಯಿಂದ, ಈ ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವ್ರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದ್ದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದ್ದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಘಟನಾ ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಭೇಟಿ ಕೊಟ್ಟರು. ಸೊ ಏನೆಲ್ಲ ಇದೆ ಈಗ ಅಲ್ಲಿ ಪರಿಸ್ಥಿತಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಆ ಘಟನಾ ಸ್ಥಳದಿಂದ. ಓಂ ಪ್ರಕಾಶ್, ಇಂಥದ್ದೊಂದು ಘಟನೆ ನಡೆದಾಗ ಬೀದರ್ನ ಜನ ಖಂಡಿತವಾಗ್ಲೂ ಬೆಚ್ಚ ಬಿದ್ದಿದ್ದಾರೆ. ಹಾಗಲೇ ATMಗೆ ಹಾಕ್ತಾ ಇದ್ದಂತ ದುಡ್ಡನ್ನ ಇದ್ದಕ್ಕಿದ್ದಂಗೆ ಎತ್ತಾಕೊಂಡು ಒಬ್ಬನ ಸಾಯಿಸಿ ಗಾಡಿಯಲ್ಲಿ ತಗೊಂಡು ಹೋಗ್ತಾರೆ ದುಡ್ಡು ಅಂತಂದ್ರೆ ಇನ್ ಎಂಥ ಇದು ಹಗಲ್ ದರೋಡೆ ಅಂತಂದ್ರೆ ಇದನ್ನೇ ಹೇಳೋದು, ಇಂಥದಕ್ಕೆ ಹಗಲ್ ದರೋಡೆ ಅಂತ ಹೇಳುವಂಥದ್ದು. ಸೊ ಕಾನೂನು ಎಲ್ಲಿದೆ, ಭಯಾನೇ ಇಲ್ವಾ ಅಂತ ಜನಕ್ಕೆ ಪ್ರಶ್ನೆ ಎದ್ದಿದೆ. ಈಗ ಬೀದರ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಘಟನಾ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಈಗಲಾದ್ರೂ ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಸ್ಟ್ರಿಕ್ಟ್ ಆಗಿದೆಯಾ, ಏನಿದೆ ನಿಮ್ಮ ಹತ್ರ ಅಪ್ಡೇಟ್? ಶ್ರೀಲಕ್ಷ್ಮಿ, ಬೀದರ್ನಲ್ಲಿ ATM ಸಿಬ್ಬಂದಿಯನ್ನ ಹತ್ಯೆ ಮಾಡಿ 93 ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆ ನಡೆದು 25 ಗಂಟೆಗಳಾದ್ರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಮತ್ತೊಂದು ಕಡೆ ಇಂಥ ಒಂದು ಘಟನೆಯಿಂದ ಬೀದರ್ ಜಿಲ್ಲೆ ಅಕ್ಷರಶಃ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂತಂದ್ರೆ ಏಕಾಏಕಿಯಾಗಿ ಅದು ಹಾಡುವಾಗಲೇ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಗುಂಡಿನ ಸುರಿಮಳೆ ನಡೆದು ಏನು 93 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿರುವಂತಹ ಘಟನೆಯಿಂದ ಅಕ್ಷರಶಃ ಬೀದರ್ ಜನರು ಏನು ಭಯಭೀತರಾಗಿರುವಂತದ್ದು. ಇವತ್ತು ಆ ಒಂದು ಘಟನಾ ಸ್ಥಳ ಏನಿದೆ, SBI ಬ್ಯಾಂಕ್ ನ ಮುಂಭಾಗದಲ್ಲಿ ನಡೆದಿರುವಂತಹ ಘಟನಾ ಸ್ಥಳಕ್ಕೆ ಬೀದರ್ನ 2 ಸಚಿವರು ಕೂಡ ಬಂದು ಭೇಟಿ ನೀಡಿರುವಂತದ್ದು. ಬೀದರ್ ಉಸ್ತುವಾರಿ ಸಚಿವರಾಗಿದ್ದಂತಹ ಈಶ್ವರ್ ಖಂಡ್ರೆ ಜೊತೆಗೆ ಸಚಿವ ರಹೀಂ ಖಾನ್ ಇಬ್ರು ಕೂಡ ಬಂದು ಇಲ್ಲಿ ಭೇಟಿಯನ್ನ ನೀಡಿ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಇನ್ನು ಘಟನೆಯಲ್ಲಿ ಓರ್ವ ಸಿಬ್ಬಂದಿ ಏನು CMS ಸಿಬ್ಬಂದಿ ಏನು ಈಗಾಗಲೇ ಏನು ಗಾಯಗೊಂಡು ಹೈದರಾಬಾದ್ ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅವರ ಆರೋಗ್ಯ ಕೂಡ ವಿಚಾರಿಸಿರುವಂತಹ ಈಶ್ವರ್ ಖಂಡ್ರೆ ಅವರು ಮತ್ತೊಂದು ಕಡೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದಂತ ಗಿರಿ ವೆಂಕಟೇಶ್ ಅವರ ಕುಟುಂಬಕ್ಕೂ ಭೇಟಿ ನೀಡಿ ಸಾಂತ್ವನ ಹೇಳಿರುವಂತದ್ದು. ಮತ್ತೊಂದು ಕಡೆ ಅವರ ಕುಟುಂಬಕ್ಕೆ ಬೇಕಾದಂತ ಏನು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದ ಮಾಡ್ತೇವೆ ಅನ್ನುವಂತ ಕೂಡ ಮಾತನ್ನ ಹೇಳಿರುವಂತದ್ದು. ಇನ್ನು ಈಶ್ವರ್ ಖಂಡ್ರೆ ಸಚಿವ ರಹೀಂ ಖಾನ್ ಇಲ್ಲಿ ಸ್ಥಳ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ADGP ಕ್ರೈಮ್ ಅವರು ಹರಿಶೇಖರ್ನವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಇಡೀ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಓಂ ಪ್ರಕಾಶ್, ADGP ಮಾತನಾಡ್ತಾ ಇದ್ದಾರೆ.